ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಡಯಟ್ ಮಾಡಬೇಕಾದ್ರೆ ನಾವು ಮಾಡುವಂತಹ ಮಿಸ್ಟೇಕ್ಸ್ ಅನ್ನ ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತೇವೆ, ಏನೆಲ್ಲ ಮಿಸ್ಟೇಕ್ಸ್ ಮಾಡೋದ್ರಿಂದ ನಾವು ವೆಯ್ಟ್ ಲಾಸ್ ಆಗೋದಿಲ್ಲ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವು ಪಾಯಿಂಟ್ಸ್ ಮೂಲಕ ನಿಮಗೆ ತಿಳಿಸಿಕೊಡ್ತೇನೆ. ಏನು ಅಂತ ಹೇಳಿದ್ರೆ, ನಾವೊಂದು ಟಾರ್ಗೆಟ್ ಇಟ್ಟಿರ್ತೇವೆ. ನಾನೀಗ ಒಂದು 75 kg ಇದ್ದೇನೆ, ನನಗೆ 65 ಆಗ್ಬೇಕು, 10 kg ಡೌನ್ ಆಗ್ಬೇಕು ಅಂತ ಹೇಳೋ ಒಂದು ಟಾರ್ಗೆಟ್ ನಾನು ಇಟ್ಕೊಂಡಿದ್ದೇನೆ. ನೀವು ಕೂಡ ತುಂಬಾ ಜನ ಬೇರೆ ಬೇರೆ ರೀತಿ ಟಾರ್ಗೆಟ್ ಇಟ್ಕೊಂಡಿರ್ಬೋದು. 80 kg ಇರ್ಬೋದು ಅಥವಾ 85 kg ಇರ್ಬೋದು, ತುಂಬಾ ದಪ್ಪ ಇರ್ಬೋದು. ಎಲ್ರು ಕೂಡ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಆಗ ಏನ್ ಪ್ರಾಬ್ಲಮ್ ಆಗೋದು ಅಂತ ಹೇಳಿದ್ರೆ, ಕನ್ಸಿಸ್ಟೆನ್ಸಿ. ನಾವು ಡೈಲಿ ಯಾವ ತರ ಡಯಟ್ ಒಂದು ದಿನ ಮಾಡ್ತೇವೆ, 2 ದಿನ ಮಾಡ್ತೇವೆ, ಒಂದು ವಾರ ಮಾಡ್ತೇವೆ, ಚೆನ್ನಾಗಿ ಹೋಗುತ್ತೆ. ಆದ್ರೆ ರಿಸಲ್ಟ್ ನಾವು ಅನ್ಕೊಂಡಾಗೆ ಬರೋದಿಲ್ಲ, ಸ್ವಲ್ಪ ಕಡಿಮೆ ಆಗಿರ್ತದೆ. ಅನ್ಕೊಂಡ ರಿಸಲ್ಟ್ ಬರ್ಲಿಲ್ಲ ಅಂತ ಆಗುವಾಗ ನಿಮ್ಗೆ ಅಯ್ಯೋ, ಇಷ್ಟು ವರ್ಕೌಟ್ ಮಾಡಿ ಡಯಟ್ ಮಾಡಿ ಏನ್ ಮಾಡಿದ್ರು ಕೂಡ ನಂಗೆ ರಿಸಲ್ಟ್ ಬರ್ಲಿಲ್ಲ ಅಂತ ಹೇಳಿ ನೀವು ನೆಕ್ಸ್ಟ್ ವೀಕ್ ನಿಮ್ಮ ಡಯಟ್ ಅನ್ನ ಕನ್ಸಿಸ್ಟೆನ್ಸಿ ಆಗಿ ಸರಿಯಾಗಿ ಕರೆಕ್ಟ್ ಆಗಿ ಮಾಡಲ್ಲ. ಏನೇನೋ ತಿಂತೀರಾ, ಜಂಕ್ ಫುಡ್ ತಿಂತೀರಿ ಅಂತ ಅಲ್ವಾ, ಮಾಮೂಲಿ ಅನ್ನ ಸಾರು ಅಷ್ಟೇ ತಿಂತೀರಾ. ಪ್ರೋಟೀನ್ ಯುಕ್ತ ಏನು ಡಯಟ್ ಫುಡ್ ಅಂತ ಹೇಳಿ ನಾವು ಪ್ರತಿ ಆಹಾರವನ್ನು ಲೆಕ್ಕಾಚಾರ ಹಾಕಿ ತಿಂತೀವಿ, ಆ ರೀತಿ ಮಾಡಲ್ಲ ನೀವು. ಮಾಮೂಲಿ ದೋಸೆ, ಇಡ್ಲಿ, ಚಪಾತಿ ಅಂತ ಹೇಳಿ ಚಟ್ನಿ ಹಾಕೊಂಡು ಅದ್ರಲ್ಲಿ ಪ್ರೋಟೀನ್ ಲೆಸ್ ಆಗಿರ್ತದೆ. ಈ ಕಾರಣಕ್ಕೆ ನಿಮಗೆ ಮತ್ತೆ ಕಂಟಿನ್ಯೂ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ಮುಂದೆ ಹೋದಾಗ ನಿಮ್ಗೆ ನೀವು ಅನ್ಕೊಂಡ ಹಾಗೆ ರಿಸಲ್ಟ್ ಬರೋದಿಲ್ಲ ಅಂತ ಹೇಳಿ ನೀವು ಡಯಟ್ ಅನ್ನ ಸ್ಟಾಪ್ ಮಾಡಿಬಿಡ್ತೀರಾ. ಇದೇ ಮೇನ್ ಫಾಲ್ಟ್ ಡಯಟ್ ಜರ್ನಿಯಲ್ಲಿ. ಈಗ ನಾವು ವಿಡಿಯೋ ಕೂಡ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಒಂದ್ ದಿವಸ ವಿಡಿಯೋ ಹಾಕ್ತೇವೆ ಕಂಟಿನ್ಯೂಸ್. ಈಗ 30 days ಚಾಲೆಂಜ್ ಅಂತ ಹೇಳಿದ್ರೆ 30 days ವಿಡಿಯೋಸ್ ಕೂಡ ವಿಡಿಯೋ ಶೂಟ್ ಮಾಡ್ಕೊಂಡು ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ 4 ದಿವಸ ಮಾಡ್ತೇವೆ, 5ನೇ ದಿವಸಕ್ಕೆ ಏನೇನೋ ಆಗತ್ತೆ, ಹೊರಗಡೆ ಹೋಗ್ತೀವಿ, ವಿಡಿಯೋ ಇಲ್ಲಾದ್ರೂ ಹೊರಗಡೆ ಹೋಗಿದ್ರೆ ಹೊರಗಡೆ ಜಂಕ್ ಫುಡ್ ಎಲ್ಲ ತಿಂತೀವಿ. ಹಾಗಾಗಿ ನಮ್ಮ ವೆಯ್ಟ್ ಲಾಸ್ ಜರ್ನಿ ಹೇಳೋದು ಆ ಕಡೆ ಈ ಕಡೆ ಆಗುತ್ತೆ. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡೋದು, ಅದು ನಮ್ಗೆ ಹಠ ಬೇಕು. ನಾವು ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೇವೆ, ವೆಯ್ಟ್ ಲಾಸ್ ಆಗ್ಬೇಕು ಅಂತ ಇದ್ರೆ ತುಂಬಾನೇ ತಾಳ್ಮೆ ಬೇಕಾಗುತ್ತೆ, ಹಠ ಬೇಕಾಗುತ್ತೆ. ಮತ್ತೆ ನೀರು ಸರಿಯಾಗಿ ಕುಡಿಯೋದು, ನಿದ್ದೆ ಮಾಡೋದು, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ನಿದ್ದೆ ಪ್ಯಾಟರ್ನ್ ಲೇಟ್ ಆಗಿ ಮಲಗೋದು, ಅದನ್ನ ಹಿಂಗಾದ್ರೂ ಚೇಂಜ್ ಮಾಡಿ 10 ಗಂಟೆಗೆ ಮಲಗಿ ಬೆಳಿಗ್ಗೆ 6 ಗಂಟೆಗೆ ಹೇಳುವ ರೂಟೀನ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಡ್ಬೇಕು. ಹಂಗ್ ಮಾಡಿದ್ರೆ ಮಾತ್ರನೇ ಒಂದು ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಹೇಳೋದು ಈಸಿಯಾಗಿ ಹೋಗ್ತದೆ. ಮತ್ತೆ ಮೇನ್ ಆಗಿ ನಿಮ್ಮ ಪ್ರತಿಯೊಂದು ಆಹಾರದಲ್ಲಿ ಪ್ರೋಟೀನ್ ಇರಬೇಕು. ಅಂದ್ರೆ ಈಗ ಬೆಳಿಗ್ಗೆ ನೀವು ದೋಸೆ ತಿಂತೀರಾ, ಆದ್ರೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಹೆಸರು ಬೇಳೆ ಬೇಯಿಸ್ಕೊಂಡು ಅದರ ಪ್ರೋಟೀನ್ ಇರುವಂತದ್ದು, ಹೆಸರು ಬೇಳೆಯಿಂದ ಮಾಡಿದಂತಹ ಪಲ್ಯ, ಆತರ ಏನಾದ್ರೂ ದೋಸೆ ಜೊತೆ ಇದ್ರೆ ತುಂಬಾ ಚೆನ್ನಾಗಿರ್ತದೆ. ಬರೇ ಉದ್ದಿನ ದೋಸೆ, ಇಷ್ಟು ಬಟಾಟೆ ಬಾಜಿ ಆತರ ನೀವು ತಿಂತು ಅಂತ ಹೇಳಿದ್ರೆ ನಿಮ್ಮ ವೆಯ್ಟ್ ಲಾಸ್, ಒಂದು ದೋಸೆ ತಿಂದೆ, ಇಷ್ಟು ಬಟಾಟೆ ಪಲ್ಯ ತಿಂದೆ ಅಂತ ಹೇಳಿದ್ರೆ ಅದ್ರಲ್ಲಿ ನಿಮ್ಗೆ ಪ್ರೋಟೀನ್ ಏನಿಲ್ಲ. ಅಟ್ಲೀಸ್ಟ್ ನೀವು ಬೆಳಿಗ್ಗೆ ಎದ್ದು 4 ಬಾದಾಮಿ ನೆನೆಸಿ 4 ಬಾದಾಮಿ ತಿನ್ನಿ, ಅಥವಾ ಸೀಡ್ಸ್ ಆತರ ಏನಾದ್ರೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಎದ್ದ ತಕ್ಷಣ ತಿನ್ನುವಂಥದ್ದು, ಬಿಸಿನೀರು 2 ರಿಂದ 3 ಗ್ಲಾಸ್ ನೀರೆಲ್ಲ ಬೆಳಿಗ್ಗೆ ಕುಡಿಯುವಂಥದ್ದು. ಈ ಒಂದು ರುಟೀನ್ ಅನ್ನ ಡೈಲಿ ಮಾಡಿ. ಎಲ್ಲಿಯಾದ್ರೂ ನೀವು ಚೀಟ್ ಮೀಲ್ ಮಾಡಿದ್ರು ಕೂಡ ಈ ಒಂದು ರುಟೀನ್ ಅನ್ನ ಬಿಡಬೇಡಿ. ಬಿಸಿನೀರು ಕುಡಿಯುವಂಥದ್ದು, ನಿದ್ದೆ ಮಾಡುವಂಥದ್ದು, ನಿಮ್ಮ ಆ ಒಂದು ರುಟೀನ್ ಅನ್ನ ಚೇಂಜ್ ಮಾಡಬೇಡಿ. ಏನೋ ಅನ್ಹೆಲ್ದಿ ತಿಂದ್ರು ಕೂಡ ಬೆಳಿಗ್ಗೆ ಬೇಗ ಎದ್ದು ನೀರು ಕುಡಿಯೋದು, ಡಿಟಾಕ್ಸ್ ಜೀರಾ ವಾಟರ್ ಕುಡಿಯೋದಾಗಿರ್ಬೋದು, ಕೊತ್ತಂಬರಿ ಎಲ್ಲ ಹಾಕಿ ಕುದಿಸಿ ನೀರು ಕುಡಿಯೋದು, ಶುಂಠಿ ತುರಿದು ಬಿಟ್ಟು ನೀರಿಗೆ ಹಾಕಿ ಲೆಮನ್ ಹಾಕಿ ಶುಂಠಿ ವಾಟರ್, ಶುಂಠಿ ಡ್ರಿಂಕ್, ಅದೆಲ್ಲ ವೆಯ್ಟ್ ಲಾಸ್ಗೆ ತುಂಬಾನೇ ಒಳ್ಳೇದು. ಆ ತರ ಡ್ರಿಂಕ್ ಅನ್ನ ಒಂದಲ್ಲ ಒಂದು ವೆರೈಟಿ ಆಫ್ ಡ್ರಿಂಕ್ ಒಂದೊಂದ್ ದಿವಸ ಒಂದೊಂದು ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇರಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಹೇಳೋದು ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಎಲ್ಲಿಯಾದ್ರೂ ಒಂದು ದಿವಸ ಮಧ್ಯಾಹ್ನ ನೀವೆಲ್ಲ ಹೊರಗಡೆ ಹೋದ್ರಿ, ಏನೋ ಸ್ವಲ್ಪ ಚೀಟ್ ಮೀಲ್ ಆಯ್ತು, ಅಯ್ಯೋ ನಂದು ಡಯಟ್ ಎಲ್ಲ ಹೋಯ್ತು ಅಂತ ಹೇಳಿ ಅಲ್ಲಿಗೆ ಬಿಟ್ಬಿಡ್ಬೇಡಿ. ಆ ಒಂದು ಚೀಟ್ ಮೀಲ್ ಆಯ್ತಾ ಅಲ್ಲಿಗೆ ಬಿಡಿ. ಈಗ ಮಧ್ಯಾಹ್ನ ಹೆವಿ ಫುಡ್ ಏನೋ ಹೊರಗಡೆ ಮದ್ವೆಗೆ ಹೋಗಿ ಊಟ ಮಾಡಿ ಬಂದ್ರೆ ನೈಟ್ ಏನು ತಿನ್ಬೇಡಿ. ಮತ್ತೆ ಏನು ತಿನ್ನದೆ ಮತ್ತೆ ಅನ್ನ ರೈಸ್ ಅಂತ ಹೇಳಿ ಊಟ ಮಾಡಬೇಡಿ. ಅದರ ಬದಲಾಗಿ ಲಿಕ್ವಿಡ್ ಫುಡ್ ಅಥವಾ ಏನೋ ಒಂದು ಫ್ರೂಟ್, ಕಲ್ಲಂಗಡಿ ಹಣ್ಣ, ಪಪ್ಪಾಯವ ಏನಾದ್ರೂ ತಿನ್ನಿ. ಸ್ವಲ್ಪ ಊಟ ಅಂತ ಮಾಡಬೇಡಿ. ಕ್ಯಾಲೋರಿ ಕಡಿಮೆ ಇರುವಂತದ್ದು ಸೂಪ್ ಆದ್ರೂ ಮಾಡ್ಕೊಳ್ಬೋದು.
ರಾಗಿ ಸೂಪ್ ಎಲ್ಲ ಮಾಡ್ಕೊಂಡು ನೈಟ್ 1 ಕಪ್ ಅಷ್ಟು ರಾಗಿ ಸೂಪ್, ಟೊಮೆಟೊ ಸೂಪ್ ಆ ತರ ಏನಾದ್ರೂ ಡಿನ್ನರ್ಗೆ ಮಾಡ್ಕೊಳ್ಳಿ. ಮಧ್ಯಾಹ್ನ ನೀವು ಹೆವಿ ಡಿನ್ನರ್ ಮಾಡ್ಕೊಂಡಿದ್ರೆ ಈ ರೀತಿ ಮಾಡೋದ್ರಿಂದ ನೀವೇನು ಚೀಟ್ ಮೇಲ್ ಮಾಡಿದ್ರಿ ಅದು ಬ್ಯಾಲೆನ್ಸ್ ಆಗ್ತದೆ. ಇವೇ ಮಿಸ್ಟೇಕ್ಗಳು. ನಾವು ಅಂದ್ರೆ ರಾತ್ರಿ ಚೀಟ್ ಮೇಲ್ ಮಾಡಿದ್ರ ಇವನೊಂದು ಡಯಟ್ ಹೋಯ್ತು, ಮಧ್ಯಾಹ್ನ ಚೀಟ್ ಮೇಲ್ ಮಾಡಿದೆ ಅಂತ ಹೇಳಿ ರಾತ್ರಿ ಮತ್ತೆ ಪುನಃ ಏನೋ ಇತ್ತು, ಬಿರಿಯಾನಿ ಇತ್ತು ಅಂತ ಹೇಳಿ ಮತ್ತೆ ಸರಿ ಕಾರ್ಬೋಹೈಡ್ರೇಟ್ ಆ ತರ ತಿಂತೀರಾ. ಇದರಿಂದ ನಿಮ್ಮ ಡಯಟ್ ಸರ್ವನಾಶ ಆಗಿ ಹೋಗುತ್ತೆ. ಹಾಗ್ ಮಾಡ್ಬೇಡಿ. ಒಂದು ಮಧ್ಯಾಹ್ನದ್ದು ಹೆವಿ ಮೀಲ್ ಇತ್ತು ಅಂದ್ರೆ ಡಿನ್ನರ್ ಕಂಪ್ಲೀಟ್ ಸ್ಕಿಪ್ ಮಾಡಿದ್ರು ತೊಂದ್ರೆ ಇಲ್ಲ. ನೀರು ಜಾಸ್ತಿಯಾಗಿ ಕುಡೀರಿ, ಬಿಸಿ ಬಿಸಿ ನೀರು ಜಾಸ್ತಿಯಾಗಿ ಕುಡೀರಿ. 1-2 ಖರ್ಜೂರ ತಿಂದು ಮಲ್ಕೊಳ್ಳಿ, ಸಾಕಾಗುತ್ತೆ. ಖಂಡಿತ ರಾತ್ರಿ ಏನು ಹೆಚ್ಚು ಹಸಿವೆ ಆಗಲ್ಲ. ಅದಕ್ಕೂ ಮಿಗಿಲು ನಿಮಗೆ ಹಸಿವೆ ಆಯ್ತು ಅಂದ್ರೆ ಏನಾದ್ರೂ ಮೂಸಂಬಿಯ, ಆಪಲ್ ಆ ತರ ಫ್ರೂಟ್ ಏನಾದ್ರೂ ತಿಂದು ಮಲ್ಕೊಳ್ಬಹುದು. ಅಥವಾ ತರಕಾರಿ, ಮುಳ್ಸೌತೆ, ಕ್ಯಾರೆಟ್ ಆ ತರ ತರಕಾರಿ ಸಲಾಡ್ ಮಾಡ್ಕೊಂಡು ನೈಟ್ ಡಿನ್ನರ್ ಅನ್ನ ಮುಗಿಸ್ಕೊಳ್ಬಹುದು. ತುಂಬಾ ಕ್ಯಾಲೋರಿ ಲೋ ಇರುವಂತ ಫುಡ್ ಅನ್ನ ತಿನ್ಬೇಕು ನೀವು ಹೆವಿ ಚೀಟ್ ಮೀಲ್ ಏನಾದ್ರೂ ಮಾಡಿದ್ರೆ. ಆಗ ನಿಮ್ಮ ಡಯಟ್ ಏನು ಆಗಲ್ಲ, ವೆಯ್ಟ್ ಗೇನ್ ಆಗಲ್ಲ. ನೋಡಿಬೇಕಾದ್ರೆ ಇದು ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮಾಡುವಂತಹ ಕೆಲವು ಮಿಸ್ಟೇಕ್ಗಳು. ಹಾಗೆ ಸ್ವೀಟ್ ಅನ್ನ ಸ್ಕಿಪ್ ಮಾಡಿ ಅಂತ ಹೇಳಿದೆ ಕಂಪ್ಲೀಟ್ ಆಗಿ. ಏನೋ ಒಂದು ಸ್ವಲ್ಪ ಸ್ವೀಟ್ ಎಲ್ಲ ತಿಂದ್ರಿ, ಓಕೆ, ಸ್ವೀಟ್ ತಿಂದ್ರು ಕೂಡ ಆಮೇಲೆ ನಿಮ್ಮ ಮತ್ತೆ ನೆಕ್ಸ್ಟ್ ಡಯಟ್ ಅನ್ನ ಕಂಟಿನ್ಯೂ ಮಾಡಿ. ಸ್ವೀಟ್ ತಿಂದೆ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಬೇಡಿ. ಇನ್ನೊಂದು, ನಿಮ್ಮ ಮೋಟಿವೇಶನ್ ನೀವು ಇಟ್ಕೊಳ್ಳಿ. ನನ್ನ ಟಾರ್ಗೆಟ್ ಏನಿದೆ, ದಿನ ನಿನ್ನ ವೆಯ್ಟ್ ಚೆಕ್ ಮಾಡಿ. ನಿಮ್ಮ ಇಷ್ಟ ಅದು ವೆಯ್ಟ್ ಚೆಕ್ ಮಾಡುವಂಥದ್ದು. ಡೈಲಿ ಮಾಡ್ಕೊಳ್ಬಹುದು, ವಾರಕ್ಕೊಂದ್ಸತಿ ಮಾಡ್ಕೊಳ್ಬಹುದು. ಡೈಲಿ ಮಾಡಿದ್ರು ಕೂಡ ದಿನ ನಿಮಗೆ 100 ಗ್ರಾಮ್ ಕಮ್ಮಿ ಆಗೋದು ಗೊತ್ತಾಗುತ್ತೆ. ಇವತ್ತು 76 ಇದ್ದದ್ದು ಮರುದಿವ್ಸ 76 ಇದ್ದದ್ದು 75,800 ಆಗುತ್ತೆ, 75,700 ಆಗುತ್ತೆ, 75,500 ಆಗುತ್ತೆ. ಹಾಗೆ ದಿನ ಸ್ವಲ್ಪವೇ ಕಮ್ಮಿ ಆಗ್ತಾ ಬರುವಾಗ ನಿಮಗೊಂದು ಮೋಟಿವೇಶನ್ ಸಿಗ್ತದೆ. ಅದಕ್ಕೋಸ್ಕರ ನೀವು ಡೈಲಿ ವೆಯ್ಟ್ ಚೆಕ್ ಮಾಡ್ಬೋದು ಅಥವಾ ವೀಕ್ಲಿ ಒನ್ಸ್ ನೋಡ್ಬೋದು. ನಿಮ್ಮ ಇಷ್ಟ ಪ್ರಕಾರ ಏನಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ವೆಯ್ಟ್ ಚೆಕ್ ಮಾಡೋದ್ರಿಂದ ಮೋಟಿವೇಶನ್ ಕೂಡ ಸಿಗ್ತದೆ. ಅದಕ್ಕೋಸ್ಕರ ಹಾಗೆ ಮೋಟಿವೇಶನ್ ಕಳ್ಕೋಬೇಡಿ. ಕನ್ಸಿಸ್ಟೆನ್ಸಿ ಇರ್ಲಿ ಡಯಟ್ ಮಾಡುವಾಗ, ಪೇಶನ್ಸ್ ಇರ್ಲಿ, ಟಾರ್ಗೆಟ್ ನೆನಪಿರ್ಲಿ ಮನ್ಸಲ್ಲಿ. ಕಮ್ಮಿ ಆಗ್ಬೇಕು, ನನ್ನ ವೆಯ್ಟ್, ನಂದು ಹೊಟ್ಟೆ ಎಷ್ಟು ದಪ್ಪ ಇದೆ, ನಾನು ಒಳ್ಳೆ ರೀತಿಯ ಸ್ಟೈಲಿಶ್ ಡ್ರೆಸ್ ಹಾಕೋಬೇಕು. ನೀವೇನು ಕನಸು ಕಟ್ಕೊಂಡು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಹೊರಟಿದ್ದೀರಾ ಆ ಕನಸುಗಳನ್ನೆಲ್ಲ ನೆನಪು ಮಾಡಿಕೊಂಡು ನಿಮ್ಮ ಒಂದು ಗುರಿ ಎಡೆಗೆ ನೀವು ಮುಂದೆ ಹೋಗ್ತಾ ಇರಬೇಕು. ಏನು ಇದು ವೆಯ್ಟ್ ಲಾಸ್ ಜರ್ನಿ ಅಂತ ಪರ್ಮನೆಂಟ್ ಏನಲ್ಲ. ಒಂದು 6 ತಿಂಗಳು ನೀವು ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಆಮೇಲೆ ನಿಮ್ಮ ಒಂದು ವೆಯ್ಟ್ ಏನೋ ನೀವು ಅನ್ಕೊಂಡ ರೀತಿ ಬಂದಿರುತ್ತೆ. ಆಮೇಲೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಮೇಂಟೈನ್ ಮಾಡೋದು ತುಂಬಾನೇ ಈಸಿ. ಆಮೇಲೆ ಕಂಪ್ಲೀಟ್ ಬಿಡಬಾರ್ದು. ಈಗ ನೀವೊಂದು 75 kg ಇದ್ದೀರಾ, ನಿಮ್ಮ ಟಾರ್ಗೆಟ್ ಬಂದು 65. ಏನೋ ಕಷ್ಟಪಟ್ಟು ಎದ್ದು ಬಿದ್ದು ಮಾಡಿ 6 ತಿಂಗಳಾಗೋ ನಿಮ್ಮ ಟಾರ್ಗೆಟ್ ಏನು ರೀಚ್ ಆಗಿದ್ದೀರಾ 65 kg. ಆಮೇಲೆ ನೆಕ್ಸ್ಟ್ ಫುಲ್ ಬಿಟ್ಟು ಸರಿ ತಿನ್ನೋದಲ್ಲ. ಹಾಗೆ ಮಾಡಿದ್ರೆ ಒಂದೇ ತಿಂಗಳಲ್ಲೇ ನೀವು ವಾಪಸ್ 5 kg ಜಾಸ್ತಿಯಾಗಿ 70 kg ಆಗಿ ಬಿಡ್ತೀರಾ. ಹಂಗಲ್ಲ, ಮೇಂಟೈನ್ ಮಾಡಬೇಕು. ಪ್ರತಿ ದಿವಸ ಹೆಲ್ದಿ, ಶುಗರ್ ಕಟ್ ಡೌನ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಎಕ್ಸಸೈಸ್ ಅಂತೂ ರೆಗ್ಯುಲರ್ ಆಗಿ ಮಾಡಬೇಕು. ಎಕ್ಸಸೈಸ್ ಮಾಡೋದು ಕಂಪ್ಲೀಟ್ ಬಿಡ್ಲಿಕ್ಕಿಲ್ಲ. ವೀಕ್ಲಿ 3-4 ಡೇಸ್ ಕಂಪಲ್ಸರಿ ನೀವು ಎಕ್ಸಸೈಸ್ ಅನ್ನ ಮಾಡ್ತಾ ಇರಬೇಕು. ಹಂಗೆ ಮಾಡಿದ್ರೆ ಆಮೇಲೆ ನಿಮ್ಮ ಒಂದು ಹೆಲ್ದಿ ಫುಡ್ ಅನ್ನ ಕಂಟಿನ್ಯೂ ಮಾಡ್ತಾ ಹೊರಗಡೆ ಚೀಟ್ ಮೀಲ್ ಮಾಡ್ಬೋದು. ವಾರದಲ್ಲಿ 2 ದಿವಸ ಚೀಟ್ ಮೀಲ್ ಮಾಡ್ಬೋದು. ಉಳಿದ ದಿವಸ ಹೆಲ್ದಿ ಫುಡ್, ಮನೆ ಫುಡ್ಗಳನ್ನ ತಿಂತಾ ಹೋಯ್ತು ಅಂದ್ರೆ ನಿಮ್ಮ ವೆಯ್ಟ್ ಅನ್ನ ಆರಾಮ್ಸೆ ನೀವು ಮೇಂಟೈನ್ ಮಾಡ್ಬೋದು. ಇದಾಗಿತ್ತು ವೆಯ್ಟ್ ಮೇಂಟೈನ್ ಮಾಡೋದರ ಬಗ್ಗೆ. ಹಾಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ಮಾಡುವಂತಹ ಮಿಸ್ಟೇಕ್ಗಳು. ಮುಂದೆ ನನ್ನ ಡಯಟ್ ಹೇಗಿತ್ತು ನೋಡುವ ಬನ್ನಿ. ಫ್ರೆಂಡ್ಸ್, ಇಲ್ಲಿ ನಾನು ಏನ್ ಡಯಟ್ ಮಾಡಿದೆ ಅನ್ನೋದನ್ನ ತೋರಿಸ್ತೇನೆ ಅಷ್ಟೇ ನಿಮ್ಗೆ. ಎಲ್ಲ ಡೀಟೇಲ್ ಆಗಿ ಏನು ಇಲ್ಲ. ಹೆಸರು ಕಾಳನ್ನ ಮೊಳಕೆ ಬರಿಸಿ ಪಲ್ಯ ಮಾಡಿದ್ದೆ. ಇದು ದೋಸೆ ಬಂದು ಮಿಲೆಟ್ ಇಡ್ಲಿ ಮಾಡಿದ್ದೆ ಮೊನ್ನೆ. ಅದೇ ಮಿಲೆಟ್ ಹಿಟ್ಟಲ್ಲಿ, ನವಣೆಯಿಂದ ಮಾಡಿದ ಹಿಟ್ಟಲ್ಲಿ ದೋಸೆ ಮಾಡಿದ್ದು. ನವಣೆ ದೋಸೆ, ಸಿರಿಧಾನ್ಯಗಳ ದೋಸೆ. ಇದು ನನ್ನ ಲಂಚ್ ಪ್ಲೇಟ್. ಹೇಗ್ ತಗೊಳ್ತೀನಿ ನೋಡಿ. ಸ್ವಲ್ಪ ಅನ್ನ, ಮತ್ತೆ ಅದು ಹೆಸರು ಕಾಳಿದು ಪಲ್ಯ. ನಾನು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿ, ಈರುಳ್ಳಿ, ನೀರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಹೆಸರು ಕಾಳಿನ ಪಲ್ಯ ಮಾಡಿದ್ದೆ. ಅದರಲ್ಲಿ ಕೂಡ ಒಳ್ಳೆ ಪ್ರೋಟೀನ್ ಸಿಗ್ತದೆ. ಮೊಸರಲ್ಲಿ ಪ್ರೋಟೀನ್ ಇದೆ. ಹಾಗೆ ಸ್ವಲ್ಪ ಹಸಿ ಮೊಳಕೆ ಕಾಳು ಕೂಡ ತಗೊಂಡಿದ್ದೆ. ಅದೇ ಮೊನ್ನೆ ನಾನು ಇಡ್ಲಿ ಮಾಡಿದ್ದು ಹಾಗೆ ಫ್ರಿಜ್ ಅಲ್ಲಿ ಇಟ್ಟಿದ್ದೆ, ಉಳ್ದಿತ್ತು. ಅದನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ
ಮಸಾಲೆ ಇಡ್ಲಿ ಮಾಡುವ ಅಂತ ಹೇಳಿ ತರಕಾರಿ ಎಲ್ಲ ಹೆಚ್ಚುತ್ತಾ ಇದ್ದೇನೆ. ಹಾಗೆ ಮಧ್ಯಾಹ್ನಕ್ಕೆ ಇಲ್ಲಿ ಬೀನ್ಸ್ ಬೀಜ ಅಥವಾ ಏನು ರಾಜ್ಮಾ ಕಾಳು ಅಂತ ಹೇಳ್ತೀವಿ, ಅದರಿಂದ ಒಂದು ಕೂರ್ಮದ ತರ ಮಾಡ್ಕೊಂಡಿದ್ದೀನಿ. ಅದನ್ನ ನೀವು ದೋಸೆಗಾದ್ರೂ ಯೂಸ್ ಮಾಡ್ಕೊಳ್ಬಹುದು, ರಾಜ್ಮಾವನ್ನ ಊಟಕ್ಕಾದ್ರೂ ಉಪಯೋಗಿಸ್ಕೊಳ್ಬಹುದು. ಹಾಗೆ ಸಲಾಡ್ ತರ ಕೂಡ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ಮಸಾಲೆ ಇಡ್ಲಿಯನ್ನ ಮಾಡ್ಕೊಳ್ತಾ ಇದ್ದೇನೆ ನಾನು. ಮಸಾಲೆ ಇಡ್ಲಿಗೆ ಸ್ವಲ್ಪ ಒಗ್ಗರಣೆಗೆ ನೀರುಳ್ಳಿ, ಟೊಮೆಟೊ, ಸ್ವಲ್ಪ ಕ್ಯಾಪ್ಸಿಕಮ್ಮು ಇತ್ತು, ಅದನ್ನು ಹಾಕೊಂಡೆ. ಮಸಾಲೆ ಮೆಣಸಿನ ಹುಡಿ, ಸ್ವಲ್ಪ ಹಳದಿ ಪೌಡರ್, ಹಾಗೆ ಒಂದ್ ಸ್ವಲ್ಪ ಗರಂ ಮಸಾಲೆ ಅಲ್ಲ, ಸಾಂಬಾರ್ ಪೌಡರ್ ಅನ್ನ ಹಾಕೊಂಡಿದ್ದೇನೆ. ನಿಮ್ಗೆ ಇಷ್ಟದ ಯಾವ್ದು ಮಸಾಲೆ ಉಂಟು ಅದನ್ನ ಹಾಕೊಳ್ಬಹುದು. ಇದೆಲ್ಲವನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಾದ ನಂತರ ನಾವೇನು ಇಡ್ಲಿ ಲೆಫ್ಟ್ ಓವರ್ ಇಡ್ಲಿ ಮಸಾಲ ಅಂತ ಹೇಳ್ಬೋದು ಇದನ್ನ. ಇಡ್ಲಿ ಎಲ್ಲ ಒಂದೊಂದ್ಸತಿ ಉಳ್ದಿರುತ್ತೆ, ಏನ್ ಮಾಡೋದು, ಇದನ್ನ ಬಿಸಿ ಮಾಡಿ ತಿನ್ನೋದಾ, ಹೇಗ್ ತಿನ್ನೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಈ ರೀತಿ ಮಸಾಲೆ ಇಡ್ಲಿಯನ್ನ ಮಾಡ್ಕೊಳ್ಬಹುದು. ಇದರಲ್ಲಿ ನಮಗೆ ಸಾಕಷ್ಟು ತರಕಾರಿಗಳು, ಫೈಬರ್ ಸಿಗ್ತದೆ. ಹಾಗೆ ಇಡ್ಲಿ ಕೂಡ ವೇಸ್ಟ್ ಆಗಲ್ಲ, ರುಚಿ ಆಗುತ್ತೆ. ಇದಕ್ಕೊಂದ್ ಸ್ವಲ್ಪ ಟೊಮೆಟೊ ಸಾಸ್ ಕೂಡ ಹಾಕೊಂಡು ಮಾಡಿದ್ದೀನಿ ನಾನು. ಈ ಇಡ್ಲಿಯಲ್ಲಿ ತುಂಬಾ ಪ್ರೋಟೀನ್ ಇದೆ, ಯಾಕಂದ್ರೆ ನಾನು ಕಡಲೆಬೇಳೆ ಕೂಡ ಹಾಕಿದ್ದೆ, ಅದು ಸ್ವಲ್ಪ ಮೆಂತೆ, ಉದ್ದಿನ ಬೇಳೆ ಎಲ್ಲವೂ ಇದೆ ಈ ಇಡ್ಲಿಯಲ್ಲಿ. ಹಾಗೆ ನವಣೆಯಲ್ಲಿ ಕೂಡ ತುಂಬಾ ಫೈಬರ್ ಇದೆ, ಫೈಬರ್ ರಿಚ್ ಇಡ್ಲಿ ಇದು. ಅದಕ್ಕೆ ಮಾಮೂಲಿ ಅಕ್ಕಿ ಇಡ್ಲಿ ಅಲ್ಲ. ಇದನ್ನ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮಾಡಿದೆ. ಇಡ್ಲಿ ಉಳ್ದಿತ್ತಲ್ಲ, ಏನ್ ಮಾಡೋದಪ್ಪ, ಮುಗಿಯುತ್ತಿಲ್ಲ ಇಡ್ಲಿ ಅಂತ ಹೇಳಿ ಹಾಗೆ ಇದನ್ನ ಮಸಾಲೆ ಇಡ್ಲಿ ಮಾಡ್ಕೊಂಡು ತಿಂದೆ. ತುಂಬಾ ರುಚಿಯಾಗಿತ್ತು. ಅದಕ್ಕೊಂದ್ ಸ್ವಲ್ಪ ಮೇಲಿಂದ ಸಾಸ್ ಹಾಕೊಂಡೆ, ಇಡ್ಲಿ ಮಂಚೂರಿ ತರ ಏನೋ ಒಂದ್ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಹೀಗೆ ನಿಮ್ಮನೇಲಿ ಇಡ್ಲಿ ಎಲ್ಲ ಉಳ್ದಿದ್ರೆ ಈ ರೀತಿ ಮಾಡ್ಕೊಂಡು ತಿನ್ನಿ, ಮಕ್ಳು ಕೂಡ ತಿಂತಾರೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅಪರೂಪಕ್ಕೆ ಈ ರೀತಿ ಮಸಾಲೆ ಇಡ್ಲಿ ಮಾಡ್ಕೊಂಡು ಸ್ವಲ್ಪ ಸಾಸ್ ಹಾಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ಮಾಡ್ಕೊಂಡು ತಿನ್ಬೋದೇನೋ ತೊಂದರೆ ಇಲ್ಲ. ತುಂಬಾ ಹೆಲ್ದಿ, ಟೇಸ್ಟಿ, ಯಮ್ಮಿ ಆಗಿರ್ತದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿ ಇಡಬೇಕು. ಇಡ್ಲಿಗೆ ಮಸಾಲೆ ಎಲ್ಲ ಹೀರ್ಕೊಳ್ಬೇಕು, ಆಗ ತುಂಬಾ ಚೆನ್ನಾಗಿರ್ತದೆ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಮ್ಮ ಮನೆ ಫುಡ್ ಅನ್ನೇ ವೆರೈಟಿ ಆಗಿ ನಾವು ಪ್ರೋಟೀನ್ ರಿಚ್ ಆಗಿ ಅದನ್ನ ಕನ್ವರ್ಟ್ ಮಾಡ್ಕೊಂಡು ತಿನ್ಬೇಕು. ಬೆಳಿಗ್ಗೆ ಏನು ನಮ್ಮ ಫುಡ್ ಅಲ್ಲಿ ಪ್ರೋಟೀನ್ ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ನೀವು ಮೊಟ್ಟೆ ತಿನ್ನುವವರಾದ್ರೆ ಬಾಯ್ಲ್ಡ್ ಎಗ್ ಬ್ರೇಕ್ಫಾಸ್ಟ್ ಜೊತೆಗೆ 2 ಎಗ್ ತಿನ್ನಿ, ಅದು ಒಳ್ಳೆ ಪ್ರೋಟೀನ್ ಸೋರ್ಸ್ ಆಗುತ್ತೆ ನಿಮ್ಗೆ. ಅಥವಾ ನೀವು ಅದೇ ಮೊಳಕೆ ಬರಿಸಿದ ಕಾಳುಗಳು, ವೆಜಿಟೇರಿಯನ್ ಆಗಿದ್ರೆ ಆ ರೀತಿ ತಿನ್ಬೋದು. ಅಥವಾ ಪನೀರನ್ನ ರೋಸ್ಟ್ ಮಾಡ್ಕೊಂಡು ತಿನ್ಬೋದು, ತೋಫು. ಹೀಗೆ ದೋಸೆಗೆ ನೀವು ಕಾಳುಗಳಿಂದ ಮಾಡಿದ ಪಲ್ಯವನ್ನ ಉಪಯೋಗಿಸ್ಕೊಂಡೆಲ್ಲ ತಿನ್ಬೋದು. ಅದು ಯಾವುದಿಲ್ಲ ಅಂದ್ರೆ ಅಟ್ಲೀಸ್ಟ್ ಮೊಸರು ತಿನ್ಬೋದು, ಬಾದಾಮಿ, ಡ್ರೈ ಫ್ರೂಟ್ಸು ತಿನ್ಬೋದು. ಮತ್ತೆ ಹುರುಳಿಕಾಳಿದ್ದೇನಾದ್ರೂ ಪಲ್ಯ ಮಾಡ್ಕೊಂಡು ತಿನ್ಬೋದು, ಅದು ಕೂಡ ತುಂಬಾ ಪ್ರೋಟೀನ್ ರಿಚ್ ಆಗಿ ಇರ್ತದೆ. ನಮಗೆ ಸುಲಭವಾಗಿ ಪ್ರೋಟೀನ್ ಆಗಿ ನಮಗೆ ಸಿಗುವಂಥದ್ದು ಮನೆಯಲ್ಲಿ ಇರೋದು ಮೊಸರು. ಬ್ರೇಕ್ಫಾಸ್ಟ್ಗೆ ಏನಿಲ್ಲ ಅಂತ ಇದ್ರು ಚಟ್ನಿ ಜೊತೆಗೆ ಒಂದು ಸ್ವಲ್ಪ ಮೊಸರು ಹಾಕೊಂಡು ತಿಂದ್ರೆ ಅದರಲ್ಲಿ ಕೂಡ ಪ್ರೋಟೀನ್ ಸಿಗ್ತದೆ. ಹಾಗೆ ಬಾದಾಮಿ ನೆನೆಸ್ಕೊಂಡು ತಿನ್ನೋದು, ಇದು ನನ್ನ ಬ್ರೇಕ್ಫಾಸ್ಟ್. ಆಮೇಲೆ ಹುರುಳಿ ಕಾಳಿದ್ದು ಕೂರ್ಮ ತರ ಮಾಡ್ಕೊಂಡೆ. ಮಸಾಲೆಗೆ ಒಂದ್ ಸ್ವಲ್ಪ ಮಸಾಲೆ ಎಲ್ಲ ಏನಿದೆ ಅದು ಗೇರ್ ಬೀಜ ಎಲ್ಲ ಹಾಕಿ ಕಡ್ದು ಮಸಾಲೆ ಮಾಡ್ಕೊಂಡಿದ್ದೆ. ನಾನು ಎಲ್ಲ ಡೀಟೇಲ್ಡ್ ಆಗಿ ರೆಸಿಪಿ ತೋರಿಸಿಲ್ಲ. ಹಾಗೊಂದು 4 ತುಂಡು ಪನೀರ್ ಕೂಡ ಹಾಕಿದ್ದೆ ಇದಕ್ಕೆ. ಮಸಾಲೆ ಹಸಿ ವಾಸನೆ ಹೋಗಿ ಫ್ರೈ ಆದ್ಮೇಲೆ ಕೊನೆಯಲ್ಲಿ ರಾಜ್ಮಾವನ್ನ ಮೊದಲಿನ ದಿವಸವೇ ನೆನೆಸಿಕೊಂಡಿದ್ದೆ. ರಾಜ್ಮಾ ಬೇಗ ಬೇಯಲ್ಲ, ಹಾಗಾಗಿ ಮೊದಲಿನ ದಿವಸ ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಟ್ಟು ಮರುದಿವಸ ಕುಕ್ಕರಲ್ಲಿ 4-5 ವಿಸಿಲ್ ಬೇಯಬೇಕಾಗುತ್ತೆ. ಆದ್ರೂ ಕೂಡ ಅದು ಗಟ್ಟಿನೇ ಇರುತ್ತೆ. ನಿಮ್ಗೂ ಹಾಗೆ ಅನ್ಸುತ್ತಾ ಅಂತ ಹೇಳಿ ತಿಳಿಸಿ. ಆದ್ರೆ ತಿನ್ಬೇಕಾದ್ರೆ ಮೆತ್ತಗೆ ಇರ್ತದೆ, ಹಾಗಾಗಿ ನೀವೊಂದು ಒಳ್ಳೆ 5-6 ವಿಸಿಲು ಬೇಯಿಸ್ಕೊಳ್ಬಹುದು ರಾಜ್ಮಾ ಬೇಯಿಸಿ ಅದಕ್ಕೆ ಸ್ವಲ್ಪ ಪಾಪ್ಕಾರ್ನ್ ಹಾಕಿ, ಮುಳ್ಸೌತೆ, ಈರುಳ್ಳಿ ಎಲ್ಲ ಹಾಕಿ ಸಲಾಡ್ ತರ ಮಾಡ್ಕೊಂಡು ತಿನ್ಬೋದು, ತುಂಬಾ ಟೇಸ್ಟಿ ಆಗಿರ್ತದೆ. ಚಪಾತಿಗೆ, ದೋಸೆಗೆ ಎಲ್ಲ ಈ ರೀತಿ ಕೂರ್ಮವನ್ನ ಮಾಡ್ಕೊಳ್ಳಿ. ನಾನು ಅನ್ನದ ಜೊತೆ ತಿಂದೆ ಇದನ್ನ. ಇದು ಚಪಾತಿಗೆ ಆಕ್ಚುಲಿ ಚೆನ್ನಾಗಿ ಸೂಟ್ ಆಗುತ್ತೆ. ಚಪಾತಿಗಿರ್ಬೋದು, ದೋಸೆಗಿರ್ಬೋದು, ರಾಗಿ ರೊಟ್ಟಿಗೆ ಎಲ್ಲ ಸೂಟ್ ಆಗುತ್ತೆ. ಇದಾಗಿತ್ತು ನನ್ನ